ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಶರಣರಾದಂಥ ಉರಿಲಿಂಗ ಪೆದ್ದಿಗಳ ಒಂದು ವಚನವನ್ನು ನಾವು ನೋಡೋಣ. ಜ್ಯೋತಿ ಕರ್ಪೂರದ ಸಂಘ ಜ್ಯೋತಿ ಅಪ್ಪಂತೆ, ಜ್ಯೋತಿ ಕರ್ಪೂರದ ಸಂಘ ಜ್ಯೋತಿ ಅಪ್ಪಂತೆ, ಅಪ್ಪುವಿನ ಸಂಘದಿಂದ ಅಪ್ಪು ಒಪ್ಪಂತೆ, ಅಪ್ಪುವಿನ ಸಂಘದಿಂದ ಅಪ್ಪು ಒಪ್ಪಂತೆ. ಶ್ರೀ ಗುರುವಿನ ಸಂಘವ ಶಿಷ್ಯ ಮಾಡಿ, ಶ್ರೀ ಗುರುವಿನ ಸಂಘವ ಶಿಷ್ಯ ಮಾಡಿ, ಶ್ರೀ ಗುರು ಒಪ್ಪುದು ತಪ್ಪದು, ಶ್ರೀ ಗುರು ಒಪ್ಪುದು ತಪ್ಪದು. ಶಿವನಾಣೆ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ, ಶಿವನಾಣೆ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಇಲ್ಲಿ ಶರಣರಾದಂಥ ಉರಿಲಿಂಗ ಪೆದ್ದಿಗಳು ಇಲ್ಲಿ ಏನು ಹೇಳ್ತಾರೆ ಅಂದ್ರೆ, ಗುರುಮುಟ್ಟಿ ಗುರುವಾಗುವುದು ಇದು ಲಿಂಗಾಯತ ಧರ್ಮದ ಒಂದು ಮಹತ್ವವಾದಂಥ ಪ್ರಕ್ರಿಯೆ. ಇದು ಬೇರೆ ಧರ್ಮದಲ್ಲಿ ಅಥವಾ ಬೇರೆ ಮತದಲ್ಲಿ, ಬೇರೆ ಬೇರೆ ಜನಾಂಗದಲ್ಲಿ ಅಲ್ಲಿ ಗುರು ಕೊನೆಯವರಿಗೆ ಗುರುವಾಗೇ ಇರ್ತಾನೆ, ಶಿಷ್ಯ ಕೊನೆಯವರಿಗೂ ಶಿಷ್ಯನಾಗೇ ಇರ್ತಾನೆ. ಆದರೆ ಇಲ್ಲಿ ಲಿಂಗಾಯತ ಧರ್ಮದಲ್ಲಿ ಹಾಗಲ್ಲ. ಒಬ್ಬ ಗುರು ಮುಟ್ಟಿ ಮತ್ತೊಬ್ಬ ಗುರು ಆಗೋದು, ಜ್ಯೋತಿ ಮುಟ್ಟಿ ಜ್ಯೋತಿ ಆಗೋದು ಈ ಒಂದು ಲಿಂಗಾಯತ ಧರ್ಮದ ಒಂದು ಮಹತ್ವವಾದ ಒಂದು ಘಟನೆ ಇದು. ಅದಕ್ಕೆ ಅವರು ಎರಡು ಮೂರು ಉದಾಹರಣೆಗಳನ್ನು ನಮಗೆ ಕೊಡ್ತಾ ಹೋಗ್ತಾರೆ. ಜ್ಯೋತಿ ಕರ್ಪೂರದ ಸಂಘ ಜ್ಯೋತಿ ಅಪ್ಪಂತೆ ಅಂದರೆ, ಒಂದು ಕರ್ಪೂರ ಅಲ್ಲಿ ಅದೇನಾಗ್ತದೆ ಅಂದರೆ, ಒಂದು ಜ್ಯೋತಿ ಮುಟ್ಟಿದ್ದಾಗ ಅಲ್ಲಿ ಜ್ಯೋತಿಗೆ ಒಂದು ಕರ್ಪೂರಕ್ಕೆ ಜ್ಯೋತಿ ಹಚ್ಚಿದಾಗ ಅದರ ಸಂಘದಿಂದ ಅಲ್ಲಿ ಏನಾಗ್ತೈತೆ ಅಂದರೆ ಅದು ಒಂಥರ ಜ್ಯೋತಿ ಅಂತೆ ಆಗ್ತೈತಿ ಅನ್ನೋದನ್ನು, ಒಂದು ಬೆಳಕು ಒಂದು ಬೆಳಕಿನ ಸಂಗಮ ಮಾಡಿದಾಗ ಅದು ಬೆಳಕೇ ಆಗ್ತೈತಿ ಹೊರತು ಕತ್ತಲೆ ಆಗೋದಿಲ್ಲ. ಹಾಗೆ ಅಲ್ಲಿ ಜ್ಯೋತಿ ಮುಟ್ಟಿ ಜ್ಯೋತಿ ಆಗುವ ಒಂದು ಪ್ರಕ್ರಿಯೆ. ಅದೇ ರೀತಿ ಮುಂದೆ ಏನು ಹೇಳ್ತಾರೋ, ಅಪ್ಪುವಿನ ಸಂಘದಿಂದ ಅಪ್ಪು ಒಪ್ಪಂತೆ. ಒಂದು ನೀರಿನ ಒಂದು ಸಂಘವನ್ನು ಮಾಡಿದಾಗ ಅಲ್ಲಿ ನೀರೇ ಆಗ್ತದೆ, ಅದು ಮತ್ತು ಅದು ಬೇರೆ ಏನಾಗೋದಿಲ್ಲ. ನೀರಿನ ಸಂಘ ಮಾಡಿ ಅದು ಸಹಿತ ನೀರೇ ಆಗ್ತತಿ ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಅವರು. ಮತ್ತು ಮುಂದೆ ಹೇಳ್ತಾರೆ, ಶ್ರೀ ಗುರು ಸಂಘವ ಮಾಡಿದ ಶಿಷ್ಯ ಅಂದರೆ, ಯಾರು ಒಬ್ಬ ನಿಜವಾದ ಗುರುವಿನ ಸಂಘವನ್ನು ಮಾಡಿರ್ತಾರೋ, ಉತ್ತಮ ಗುರುವಿನ ಸಂಘ ಮಾಡಿರ್ತಾರೋ, ಅವರು ಸಹಿತಕ್ಕೆ ಆ ಶಿಷ್ಯನು ಸಹಿತಕ್ಕೆ ಒಂದು ಗುರು ರೂಪವಾಗ್ತಾನವ. ಆ ಗುರುವಿನಂತೆ ಅವನಲ್ಲಿ ಜ್ಞಾನ ಅಳವಡ್ತತಿ. ಅವನು ಮತ್ತೊಬ್ಬರಿಗೆ ಬೋಧನೆ ಮಾಡುವಂಥ ಒಂದು ದೀಕ್ಷೆ ಕೊಡುವಂಥ ಸಾಮರ್ಥ್ಯ ಆ ಶಿಷ್ಯನಿಗೂ ಬರ್ತದೆ. ಅಂದರೆ ಗುರು ಮುಟ್ಟಿ ಗುರುವಾಗುವ ಒಂದು ಪ್ರಕ್ರಿಯೆ. ಅದಕ್ಕೆ ಏನು ಹೇಳ್ತಾರೆ ಅವರು, ಶಿವನಾಣೆ ಉರಿಲಿಂಗ ಪ್ರಿಯ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಅದು ಶಿವನಾಣೆ. ಅಲ್ಲಿ ಹೇಗೆ ಒಂದು ಜ್ಯೋತಿ ಮುಟ್ಟಿ ಜ್ಯೋತಿ ಆಗ್ತತಿ, ಮತ್ತು ಒಂದು ನೀರನ್ನು ಮುಟ್ಟಿ ಒಂದು ನೀರಾಗ್ತತಿ, ಹಾಗೆ ಒಬ್ಬ ಗುರುವನ್ನು ಮುಟ್ಟಿ ಗುರುವಿನ ಒಂದು ಆಶೀರ್ವಾದದಿಂದ, ಆತನ ಒಂದು ಕರುಣೆಯಿಂದ ಆತನು ಒಬ್ಬ ಗುರು ಆಗ್ತಾನ ಅನ್ನೋದನ್ನು ಇಲ್ಲಿ ಉರಿಲಿಂಗ ಪೆದ್ದಿಗಳು ಹೇಳ್ತಾ ಇದ್ದಾರೆ. ಈಗ ನಾವು ಅನೇಕರು ಈ ದಿನಮಾನದಲ್ಲಿ ನಾವು ನೋಡ್ತಾ ಇರ್ತೇವೆ, ಒಬ್ಬ ಗುರು ಇದ್ದ ಅಂತ ಹೇಳಿದಾಗ ಆತನನ್ನು ಹೊಗಳ್ಕೋತಾ, ಆತನಿಗೆ ಜೈಕಾರ ಹಾಕ್ಕೋತಾ ಅದರಲ್ಲಿಯೇ ಕೆಲವು ಜನ ಆಯುಷ್ಯನ್ನು ಕಳೆದು ಬಿಡ್ತಾರೆ. ತಾವು ಮುಂದೆ ಸಾಧನೆ ಮಾಡಿ ಆ ಒಂದು ಸ್ತರಕ್ಕೆ ಏರಬೇಕು ಅನ್ನುವಂಥ ವಿಚಾರನೇ ಮಾಡೋದಿಲ್ಲ. ಅದಕ್ಕೆ ಗುರು ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ಮುನ್ನಿನವರ ಹೊಗಳಿ ಮುನ್ನಿನವರ ಹಾಡಿ ಹಾಗೆ ಇದ್ದುಬಿಟ್ರೆ ನೀನು ಏನಾಗ್ತೀಯ. ಅದಕ್ಕೋಸ್ಕರ ನೀನು ಒಂದು ಸಾಧನೆಯನ್ನು ಮಾಡಬೇಕಲ್ಲ. ಒಂದು ಗುರುವ ಸಂಪರ್ಕಕ್ಕೆ ಬಂದಾಗ ನೀನು ಒಂದು ಗುರುವಿನ ಸ್ಥಾನವನ್ನು ಏರಬೇಕಲ್ಲ ಅನ್ನೋದನ್ನು ಅಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಒಂದು ಹಂತದವರೆಗೆ ನಮಗೆ ಗುರುವಿನ ಅವಶ್ಯಕತೆ ಅನುಗ್ರಹ ಇರ್ತೈತಿ. ಆದರೆ ಮುಂದೆ
ಆ ಸಾಧನೆಯ ಮೂಲಕ ಆತನು ಅನುಗ್ರಹಿತನಾದಂಥ ಶಿಷ್ಯನೂ ಸಹಿತ ಒಬ್ಬ ಗುರುರೂಪಿ ಆಗ್ತಾನೆ, ಗುರುಮೂರ್ತಿ ಆಗ್ತಾನೆ ಅನ್ನೋದನ್ನು ಶರಣರು ನಮಗೆ ತಿಳಿಪಡಿಸ್ತಾರೆ. ಇಲ್ಲದೆ ಹೋದರೆ ಕೊನೆಯವರೆಗೂ ಜೈಕಾರ ಹಾಕೋದ್ರಲ್ಲೇ ಆಯುಷ್ಯ ಹೋಗಿಬಿಡ್ತದೆ. ಅದಕ್ಕೆ ಈ ಗುರು ಮುಟ್ಟಿ ಗುರುವಾಗಂಥ, ಜ್ಯೋತಿ ಮುಟ್ಟಿ ಜ್ಯೋತಿವಾಗುವಂಥ ಒಂದು ಲಿಂಗಾಯತ ಧರ್ಮದ ಒಂದು ಮಹತ್ವರವಾದ ಒಂದು ಘಟ್ಟ ಏನಿದೆಯಲ್ಲ, ಇದನ್ನು ನಾವು ತಿಳ್ಕೋಬೇಕು, ಇದನ್ನು ನಾವು ಪಡ್ಕೋಬೇಕು. ಅಂಥ ಒಂದು ಜ್ಞಾನ ನಮಗಾಗಬೇಕಂದ್ರೆ ನಾವು ಅಲ್ಲಿ ಏನು ಮಾಡಬೇಕಂದ್ರೆ ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಅಂಥ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.